ಹಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸುಸ್ವಾಗತ. ಇವತ್ತು ನಿಮ್ಗೆ ಗೊತ್ತಿರಂಗೆ ಇನ್ನೊಂದು ಬಿಗ್ ಫೈಟ್ ಮ್ಯಾಚ್ ಕೂಡ ನಡೀತಿದೆ. ಪಂಜಾಬ್ ಮತ್ತೆ SRH ಇದು ಕೂಡ ಅಷ್ಟೇ ಪ್ಲೇ ಆಫ್ ರೇಸ್ಗೆ ನಡೀತಿರೋ ಮ್ಯಾಚ್ ಕೂಡ ಆಗಿದೆ. ಮತ್ತೆ ಇನ್ನೊಂದೇನು ಅಂದ್ರೆ ಇವತ್ತೇನಾದ್ರು SRH ಅವರು ವಿನ್ ಆದ್ರು ಅಂದ್ರೆ ಟೇಬಲ್ ಟಾಪಿಕ್ ಬಂದು ಕೂತ್ಕೊಂಡ್ಬಿಡ್ತಾರೆ. ಮತ್ತೆ ಈಗಾಗಲೇ ಪಂಜಾಬ್ ಅವರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಲಾಸ್ ಕೂಡ ಆಗ್ತಿದ್ದಾರೆ. ನೋಡಿ, ಸೀಸನ್ ಪೂರ್ತಿ ಕೂಡ ಒಂದೇ ಒಂದು ಮ್ಯಾಚ್ ಅನ್ನ ಲಾಸ್ ಆಗಿರಲಿಲ್ಲ. ಈಗ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ದಾರೆ. ಏನಾಯ್ತಾ ಗೊತ್ತಿಲ್ಲ. ಅದಕ್ಕೆ ನಾನು ನಿಮ್ಗೆ ಹಳೆ ಬಿಡೋದು ನಿಮ್ಮ ರೆಗ್ಯುಲರ್ ರಿವರ್ಸ್ ಆಗಿದ್ರೆ ನನಗೆ ಗೊತ್ತಿರುತ್ತೆ. ಈ IPL ಅಲ್ಲಿ ಸ್ಟ್ರಾಂಗ್ ಟೀಮು ವೀಕ್ ಟೀಮ್ ಅಂತ ಯಾವ್ದು ಇಲ್ಲ ಗುರು. ಯಾವಾಗ ಸ್ಟ್ರಾಂಗ್ ಟೀಮ್ ವೀಕ್ ಆಗುತ್ತೆ, ಯಾವಾಗ ವೀಕ್ ಟೀಮ್ ಸ್ಟ್ರಾಂಗ್ ಆಗುತ್ತೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ಸೀಸನ್ ಅಲ್ಲಿ ಆ ತರ ಆಗ್ತಾ ಇದೆ. ಹಾಗಾಗಿ ಈಗ ನೋಡ್ಬೋದು, ಪಂಜಾಬ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದೆ. ಮತ್ತೆ SRH ಲಾಸ್ಟ್ ಮ್ಯಾಚ್ KKR ಅಗೇನ್ಸ್ಟ್ ಲಾಸ್ ಕೂಡ ಆದ್ರು. ಅದ್ ಬಿಟ್ರೆ ಅವರು ಕೂಡ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ವಿನ್ ಕೂಡ ಬರ್ತಾ ಇದಾರೆ. ಈಗ ಹೆಂಗಾಗುತ್ತೆ ಅಂದ್ರೆ ಮುಂದೆ ನಡೆಯೋ ಪ್ರತಿಯೊಂದು ಮ್ಯಾಚ್ ಕೂಡ ಅಷ್ಟೇ ಅನ್ಪ್ರೆಡಿಕ್ಟೇಬಲ್ ಆಗ್ತಾ ಹೋಗುತ್ತೆ. ಮತ್ತೆ ರಿಸ್ಕಿ ಮ್ಯಾಚ್ ಗಳು ಕೂಡ ಆಗ್ತಾ ಹೋಗುತ್ತೆ. ಏನಕ್ಕೆ ಅಂದ್ರೆ ಪ್ರತಿ ಟೀಮಿಗೆ ಕೂಡ ಪ್ಲೇ ಆಫ್ ಗೆ ಎಂಟ್ರಿ ಆಗ್ಬೇಕು ಅಂತ ಕೂಡ ಇರುತ್ತೆ. ಹಾಗಾಗಿ ಯಾವ ಟೀಮ್ ಇಲ್ಲಿ ಆಡುತ್ತೆ, ಯಾವ ಟೀಮ್ ಕೆಳಗ್ ಬೀಳುತ್ತೆ ಏನು ಅಂತಾನು ಹೇಳಕ್ಕಾಗಲ್ಲ. ನೆನ್ನೆ ನೋಡಿ DC ಮತ್ತೆ CSK ಮ್ಯಾಚ್ ಇದ್ದಾಗ ನಾನು ಏನ್ ಹೇಳಿದೆ ಟೆಲಿಗ್ರಾಮ್ ಅಲ್ಲಿ, DC ವಿನ್ ಆಗುತ್ತೆ, ಜೊತೆಗೆ ಇದು ರಿಸ್ಕಿ ಮ್ಯಾಚ್ ಕೂಡ ಆಗಿದೆ, ಮತ್ತೆ ಸ್ವಲ್ಪ ಅನ್ಪ್ರೆಡಿಕ್ಟೇಬಲ್ ಕೂಡ ಆಗಿದೆ ಅಂತ ಕೂಡ ಹೇಳಿದೆ. ಅದೇ ರೀತಿಯಾಗಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಎಷ್ಟು ಕೆಟ್ಟದಾಗಿ ಗೇಮ್ ಅನ್ನ ಆಡಿದ್ರು ನೀವೇ ನೋಡಿದ್ರ. ಮತ್ತೆ ಇನ್ನೊಂದೇನು ಅಂದ್ರೆ ಈ ಡೆಲ್ಲಿ ಅವರಿಗೆ ತಲೆಯಲ್ಲಿ ಏನಿದೆ ಅನ್ನೋ ಗೊತ್ತಿಲ್ಲ ಗುರು. ನಿನ್ನೆ ಚೇಸಿಂಗ್ ಪಿಚ್ ಅದು ಸ್ಟಾರ್ಟಿಂಗ್ ಬ್ಯಾಟಿಂಗ್ ಮಾಡ್ತೀವಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅದು ಟಾಸ್ ಅನ್ನ ವಿನ್ ಆಗ್ಬಿಟ್ಟು ಬ್ಯಾಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಸೊ ನಾನಿಲ್ಲಿ ನಿನ್ನೆ ಏನಾದ್ರು ಡೆಲ್ಲಿ ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡಿತ್ತು ಅಂದ್ರೆ ಫುಲ್ ಕನ್ಫರ್ಮ್ ಅಲ್ಲಿ ಇರ್ತದೆ DC ಆರಾಮಾಗಿ ಹೊಡಿತೆ ಅಂತ. ಚೇಸಿಂಗ್ ಪಿಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡ್ತಾರೆ ಅಂತ ಯಾರು ಮುಟ್ಟಲ್ರು ಅನ್ಬೇಕಷ್ಟೇ ಅಂತಾರೆ ಈಗೆಲ್ಲ. ನೆನ್ನೆ ನಿಮಗೆ ವಿಡಿಯೋದಲ್ಲಿ ಕೂಡ ಹೇಳಿದೆ ಚೇಸಿಂಗ್ ಪಿಚ್ ಇದು, ಮತ್ತೆ ಯಾರಿಲ್ಲಿ ಚೇಸಿಂಗ್ ಮಾಡ್ತಾರೆ ಆಲ್ಮೋಸ್ಟ್ ಇಲ್ಲಿ ವಿನ್ ಆಗ್ತಾರೆ ಅಂತ. ಬಟ್ ನಾನಿಲ್ಲಿ ಆದ್ರೂ ಕೂಡ ಹೋಮ್ ಗ್ರೌಂಡ್ DC ಅವ್ರದಿತ್ತಲ್ಲ, ಹಾಗಾಗಿ ಒಂದ್ ಕಡೆ ಅಡ್ವಾಂಟೇಜ್ ತಗೊಳ್ತಾರೆ, ಒಂದು ಹೈ ಸ್ಕೋರ್ ನ ಇದ್ ಮಾಡ್ಬಿಟ್ಟು ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಸ್ವಲ್ಪ ಕಟ್ ಆಗ್ತಾರೆ ಅಂತ ನಾನು ಆ ತರ ಪ್ಲಾನ್ ಮಾಡಿ DC ವಿನ್ ಆಗುತ್ತೆ ಅಂತ ಹೇಳಿದೆ. ಇವ್ರು ನೋಡಿದ್ರು ಅಂದ್ರೆ ಈ ತರ ಮಾಡಿದ್ರು. ಏನ್ ಮಾಡ್ತೀರಾ, ಒಂದೊಂದ್ಸಲ ನೀವೇನ್ ಪ್ರಿಡಿಕ್ಟ್ ಮಾಡ್ತೀವಿ ಅದೇ ಅಗೇನ್ಸ್ಟ್ ಕೂಡ ಹೋಗುತ್ತೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಕೂಡ ಅಷ್ಟೇ ಬ್ಯಾಟಿಂಗ್ ಸ್ವಲ್ಪ ಕಷ್ಟ ಕೂಡ ಆಯ್ತು. ಋತುರಾಜ್ ಗೈಕ್ವಾಡ್ ಬೇಗ ಔಟ್ ಕೂಡ ಆದ್ರು. ಅದಾದ್ಮೇಲೆ ಊರ್ವಿಲ್ ಪಟೇಲ್ ಒಂದು ಕ್ಯಾಚ್ ಅನ್ನ ಡ್ರಾಪ್ ಮಾಡಿ ಅದಾದ್ಮೇಲೆ ಮತ್ತೆ ವಿಕೆಟ್ ಕೂಡ ಬಿತ್ತು. ಮತ್ತೆ ಸಂಜು ಸ್ಯಾಮ್ಸನ್ ಮತ್ತೆ ಕಾರ್ತಿಕ್ ಶರ್ಮಾ ಸ್ವಲ್ಪ ನಿಧಾನಕ್ಕೆ ಗೇಮ್ ಅನ್ನ ತಗೊಂಡೋಗಿದ್ದು ಸುಮಾರು 17.1 ಓವರಿಗೆ ಅಷ್ಟು ಮ್ಯಾಚ್ ಅನ್ನ ಕೂಡ ಮುಗಿಸಿದಲ್ಲ. ಹಾಗಾಗಿ ಲೋ ಸ್ಕೋರ್ ನ ಚೇಸ್ ಮಾಡಕ್ಕೆ ತುಂಬಾ ಪರದಾಡಿದ್ರು. ಅದೇನಾದ್ರು ಸ್ಟಾರ್ಟಿಂಗ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ DC ಅವರು ನಿಯರ್ ಒಂದು 200 ನ ಕೊಟ್ಟಿದ್ರು ಅಂದ್ರೆ ಈಸಿಯಾಗಿ ಕಟಾಕಂಬೋದಿತ್ತೇನೋ, ಯಾರಿಗ್ ಗೊತ್ತು ಬಿಡಿ. ಇನ್ನ ಇವತ್ತಿನ ಮ್ಯಾಚ್ ನಮಗೆ ಕಾನ್ಸಂಟ್ರೇಷನ್ ಮಾಡೋಣ ಅಂತ. ಇವತ್ತು ಪಂಜಾಬ್ ಅಂತ SRH ಇರೋದ್ರಿಂದ ಒಂದೊಂದಾಗೆ ನೋಡ್ತಾ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಪ್ರಿಡಿಕ್ಷನ್ ಯಾವ ತರ ಇದೆ, ಯಾರು ಫ್ಲಾಪ್ ಆಗ್ಬೋದು, ಯಾರು ಹಿಟ್ ಆಗ್ಬೋದು, ಅದಾದ್ಮೇಲೆ ಇವತ್ತಿನ ವೆದರ್ ಕಂಡೀಷನ್, ಮ್ಯಾಚ್ ವಿನ್ನರ್ ಯಾರಾಗ್ಬೋದು, ಒಂದೊಂದಾಗೆ ನೋಡ್ತಾ ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಇದೇ ರೀತಿ IPL ಪ್ರಿಡಿಕ್ಷನ್ ವಿಡಿಯೋಗಳನ್ನ ಮುಂದೆ ಕೂಡ ನೋಡ್ತಾ ಇರ್ಬೇಕು ಅಂದ್ರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನಿಮ್ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡ್ಬಿಡಿ. ಬ್ರದರ್ಸ್, ಇವತ್ತಿನ ಮ್ಯಾಚ್ ನಡೀತಿರೋದೆ ಹೈದರಾಬಾದ್ ಅವರ ಹೋಮ್ ಗ್ರೌಂಡ್ ರಾಜೀವ್ ಗಾಂಧಿ ಸ್ಟೇಡಿಯಂ. ಈಗಾಗಲೇ ಪ್ರೀವಿಯಸ್ ಮ್ಯಾಚ್ SRH ಅವರಲ್ಲಿ KKR ಅಗೇನ್ಸ್ಟ್ ಲಾಸ್ ಕೂಡ ಆಗಿದೆ. ಅದನ್ನು ಕೂಡ ಅಷ್ಟೇ ನೋಡಿ, ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅಲ್ಲೂ ಕೂಡ ಅಷ್ಟೇ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ SRH ಅವರು ಎಷ್ಟು ಕೆಟ್ಟದಾಗಿ ಗೇಮ್ ಅನ್ನು ಆಡಿದ್ದು. ಕೇವಲ 165ಕ್ಕೆ ಆಲ್ ಔಟ್ ಕೂಡ ಆಗಿದ್ದು, ಕೇವಲ 165 ಆಲ್ ಔಟ್ ಕೂಡ ಆಗಿದ್ದು. ಅದು 19 ಓವರ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಮ್ಯಾಚ್ ಅನ್ನ ಕೂಡ ಮುಗಿಸಾಕಿದ್ದು. ಅದ್ರಗಿಂತ ಹಿಂದಿನ ಮ್ಯಾಚ್ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ಇದೇ ಪಿಚ್ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಕೂಡ ಗೇಮ್ ಅನ್ನ ಆಡಿದ್ದಾರೆ. ನೋಡ್ಬೋದು ಸುಮಾರು ಇಲ್ಲಿ ಎಷ್ಟು 242 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಇಲ್ಲಿ ನೋಡಿದ್ರೆ 165ಕ್ಕೆ ಎಲ್ಲ ಬ್ಯಾಟ್ಸ್ಮನ್ ಗಳು ಫ್ಲಾಪ್ ಆಗ್ತಾರೆ, ಔಟ್ ಆಗ್ತಾರೆ ಅಂದ್ರೆ ಯಾವ ತರ ಪ್ರೆಡಿಕ್ಟ್ ಮಾಡೋದು ಏನು ಅಂತಾನೆ ಗೊತ್ತಾಗಲ್ಲ. ಅದಾದ್ಮೇಲೆ KKR ಅವರು ಕೇವಲ 18.2 ಓವರ್ ಅಲ್ಲಿ ಮ್ಯಾಚ್ ಅನ್ನ ಕೂಡ ಮುಗಿಸಾಕಿದ್ರು ಇಲ್ಲಿ. ಅದಾದ್ಮೇಲೆ ಈ ಪಿಚ್ ಯಾವ ತರ ಅಂದ್ರೆ ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು. ಏನಿಲ್ಲ ಅಂದ್ರೂ ಕೂಡ ನಿಯರ್ 200+ ಅವರೇಜ್ ನಮ್ಗೆ ಇಲ್ಲಿ ನೋಡಕ್ ಸಿಕ್ಕಿದೆ ಈಗ ಈ ಸೀಸನ್ ಅಲ್ಲಿ. ಹಾಗಾಗಿ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರೋದ್ರಿಂದ ಈಗ ಲಾಸ್ಟ್ 3 ಮ್ಯಾಚ್ ಸ್ಟಾರ್ಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ರೆ ಅಂದ್ರೂ ಕೂಡ ಅಷ್ಟೇ 2 ಮ್ಯಾಚ್ ಇಲ್ಲಿ SRH ವಿನ್ ಆಗಿದ್ರೆ ಅದು ಬ್ಯಾಟಿಂಗ್ ಫಸ್ಟ್ ಅನ್ನ ಮಾಡಿ, ಒಂದ್ಸಲ ಇಲ್ಲಿ KKR ಲಾಸ್ಟ್ ಮ್ಯಾಚ್ ಅಲ್ಲಿ ಚೇಸಿಂಗ್ ಅನ್ನ ಮಾಡಿ ವಿನ್ ಕೂಡ ಆಗಿದ್ದಾರೆ. ಮತ್ತೆ ಇದು ಬ್ಯಾಟಿಂಗ್ ಯಾರು ಫಸ್ಟ್ ಮಾಡ್ತಾರೆ ಅವರು ಹೈ ಸ್ಕೋರಿಂಗ್ ನಲ್ಲಿ ಕೊಟ್ಬಿಟ್ರು ಅಂದ್ರೆ ಡಿಫೆಂಡ್ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ನೋಡ್ಬೇಕು ಇವತ್ತು ಟಾಸ್ ಅನ್ನ ವಿನ್ ಆದವರು ಬ್ಯಾಟಿಂಗ್ ಫಸ್ಟ್ ಮಾಡಿದ್ರು ಅಂದ್ರೆ ನಿಜವಾಗ್ಲು ಎರಡು ಕಡೆ ಕೂಡ ಹಂಗೆ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇದಾರೆ. ಕಡೆ SRH ಕೂಡ ಅದೇ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇದಾರೆ. ಮತ್ತೆ ಈ ಕಡೆ ಪಂಜಾಬ್ ಕಡೆಯಿಂದ ಕೂಡ ಅಷ್ಟೇ ಓಪನರ್ಸ್ ಗಳು ಅದೇ ರೀತಿ ಇದಾರೆ. ಬಟ್ ಇಲ್ಲಿ ಪ್ರಿಯೇಶ್ ಅವರೇ ಮತ್ತೆ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಕೂಡ ಆಗ್ತಿದ್ದಾರೆ. ಆ ತರ ಆಡ್ಕೊಂಡ್ ಮುಂದೆ ಈ ಕಡೆ ಪ್ರಿಯೇಶ್ ಅವರೇ ಕೂಡ ಫ್ಲಾಪ್ ಆಗ್ತಿದ್ದಾರೆ. ಅದಾದ್ಮೇಲೆ ಪಂಜಾಬ್ ಕೂಡ ಫ್ಲಾಪ್ ಆಗ್ತಿದೆ. ಇಲ್ಲಿ ಯಾವ ತರ ಅಂದ್ರೆ ಈಗ ಪಂಜಾಬ್ ವಿನ್ ಆಗ್ಬೇಕು ಅಂದ್ರೆ ಓಪನರ್ಸ್ ಗಳು ಹಿಟ್ ಆಗ್ಬೇಕು. ಓಪನರ್ಸ್ ಗಳು ಇಬ್ರು ಕೂಡ ಫ್ಲಾಪ್ ಆದ್ರು ಅಂದ್ರೆ
ಅಪೋನೆಂಟ್ ಟೀಮ್ ಅಂದ್ರೆ SRH ಗೆ ಇವತ್ತು ಈಸಿ ಕೂಡ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ಈ ಕಡೆಯಿಂದ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಫ್ಲಾಪ್ ಆದ್ರು ಅಂದ್ರೆ ಈ ಕಡೆ ಪಂಜಾಬಿಗೆ ಈಸಿ ಆಗುತ್ತೆ. ಸೊ ನೋಡೋಣ ಇವತ್ತು ಯಾವ ತರ ಕಟ್ ಆಗ್ತಾರೆ ಓಪನರ್ಸ್ ಗಳನ್ನ ಅಂತ ಕಾದ್ ನೋಡ್ಬೇಕು. ಇನ್ನ SRH ಟೀಮ್ ಕಡೆ ಬಂದ್ವಿ ಅಂದ್ರೆ ಟೀಮ್ ಒಳ್ಳೆ ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಿದೆ. ಈಗ ನಿಮ್ಗೆ ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾನೆ ಇರ್ತೀನಿ, ಮುಂಚೆ ಸೀಸನ್ ಸ್ಟಾರ್ಟ್ ಆದಾಗ ಯಾವ ತರ ಟೀಮ್ ಇತ್ತು, ಈಗ ಯಾವ ತರ ಬಿಲ್ಡ್ ಮಾಡ್ಕೊಂಡಿರ ಅಂತ ನೋಡಿ. ಟೇಬಲ್ ಬಾಟಮ್ ಅಲ್ಲಿ ಇತ್ತು, ಈಗ ಬರ್ತಾ 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 ಟೇಬಲ್ ಟಾಪ್ 3 ಅಲ್ಲಿ ಕಾಣಿಸ್ಕೊಳ್ತಾ ಇದಾರೆ. ಮತ್ತೆ ಇವತ್ತೇನಾದ್ರು ವಿನ್ ಆದ್ರು ಅಂದ್ರೆ ಟೇಬಲ್ 1 ಗೆ ಡೈರೆಕ್ಟ್ ಆಗಿ ಜಂಪ್ ಮಾಡ್ಬಿಡ್ತಾರೆ. ನೆಟ್ ರನ್ ರೇಟ್ ಕೂಡ ಅದೇ ರೀತಿ ಇದೆ. ಅದಾದ್ಮೇಲೆ 13 ಪಾಯಿಂಟ್ ಕೂಡ ಆಗುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಇಲ್ಲಿ ಟಾಪಿಕ್ ಕೂಡ ಬಂದ್ಬಿಡ್ತಾರೆ. ಅದಾದ್ಮೇಲೆ ಈ ಕಡೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಅದೇ ರೀತಿ ಇದ್ದಾರೆ. ಓಪನರ್ಸ್ ಗಳು ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಅದಾದ್ಮೇಲೆ ಹೆನ್ರಿ ಕ್ಲಾಸನ್, ಇಶಾನ್ ಕಿಶನ್, ನಿತೀಶ್ ಕುಮಾರ್ ರೆಡ್ಡಿ, ಸಖತ್ ಆಗಿರೋ ಒಂದು ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಬಟ್ ನಿಂತ್ಕೊಂಡು ಆಡ್ಬೇಕು ಅಷ್ಟೇ. ಲಾಸ್ಟ್ ಮ್ಯಾಚ್ ಅಲ್ಲಿ ಆಡ್ದಂಗೆ ಆಡಿದ್ರು ಅಂದ್ರೆ ಫುಲ್ಲು ಮತ್ತೆ ಕೆಳಗೆ ಹೋಗ್ಬಿಡ್ತಾರೆ. ಅದಾದ್ಮೇಲೆ ಈ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ಯಾರು ಇಶಾನ್ ಮಲಿಂಗ್ ಆಗಿರ್ಬೋದು, ಅದಾದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಮಾಡ್ಕೊಡ್ತಿದ್ದಾರೆ. ಮತ್ತೆ ಹರ್ಷಲ್ ಪಟೇಲ್ ಇದ್ದಾರೆ. ಒಳ್ಳೆ ಬೌಲಿಂಗ್ ಲೈನ್ ಅಪ್ ಕೂಡ ಇರುವಂತದ್ದು. ನೋಡ್ಬೇಕು ಇವತ್ತು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ. ಅವ್ರದೇ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಒಂದ್ ಕಡೆ ಅಡ್ವಾಂಟೇಜ್ ಕೂಡ ಇರುತ್ತೆ. ಇನ್ನ ಪಂಜಾಬ್ ಕಡೆ ಬಂದ್ವಿ ಅಂದ್ರೆ ಪಂಜಾಬ್ ಅವ್ರು ನೋಡಿ ಸ್ಟಾರ್ಟಿಂಗು 252, 242 ಆ ತರ ಎಲ್ಲ ಟಾರ್ಗೆಟ್ ಕೊಟ್ರೆ ತುಂಬಾ ಈಸಿ ಚೇಸ್ ಮಾಡಿ ಬಿಸಾಕ್ತಾ ಇದ್ರು. ಆದ್ರೆ ಪ್ರೀವಿಯಸ್ ಮ್ಯಾಚ್ ಕೂಡ ಅಷ್ಟೇ ಕೇವಲ 163ಕ್ಕೆ 9 ವಿಕೆಟ್ ಅನ್ನ ಲಾಸ್ ಕೂಡ ಮಾಡ್ಕೊಂಡಿದ್ರೆ. ಯಾವಾಗ GT ಅಗೇನ್ಸ್ಟ್ ಅಹಮದಾಬಾದ್ ಅಲ್ಲಿ ಮ್ಯಾಚ್ ಆಯ್ತಲ್ಲ ಅವಾಗ ನೋಡ್ಬೋದು ಸುಮಾರು 9 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು ಕೇವಲ 163 ರನ್ ಅಷ್ಟೇ ಕೊಟ್ಟಿರೋದು. ಅದಾದ್ಮೇಲೆ ಇದನ್ನ GT ಅವರು ಕೇವಲ 19 ಓವರಲ್ಲಿ ಮ್ಯಾಚ್ ಅನ್ನ ಕೂಡ ಮುಗಿಸಾಕಿದ್ದು. ಅದಾದ್ಮೇಲೆ ಅದ್ರ ಹಿಂದಿನ ಮ್ಯಾಚ್ ನೋಡಿದ್ವಿ ಅಂದ್ರೆ ಕೂಡ ಅಷ್ಟೇ ಕೇವಲ 222 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಅದು ಇದು ಅವ್ರದ್ದು ಹೋಮ್ ಗ್ರೌಂಡ್ ಮುಲನ್ಪುರ್ ಹೋಮ್ ಗ್ರೌಂಡ್ ಅಲ್ಲೇ ನಡೆದಿದ್ ಮ್ಯಾಚ್. ಅಲ್ಲೂ ಕೂಡ ಸೋದ್ರು. ಬ್ಯಾಟಿಂಗ್ ಫಸ್ಟ್ ಅನ್ನ ಮಾಡಿದ್ರು, 222 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. ಅದನ್ನ ಇಲ್ಲಿ ರಾಜಸ್ಥಾನ್ ಅವರು 19.2 ಓವರ್ ಅಲ್ಲಿ ಮ್ಯಾಚ್ ಅನ್ನ ಕೂಡ ಮುಗಿಸಾಕಿದ್ದು. ಅದು 228 ಚೆಸ್ ಬಿಟ್ಟು ಫುಲ್ಲು ನಾವು ಸ್ಟ್ರಾಂಗ್ ಆಗಿದೀವಪ್ಪ ಅಂತ ತೋರಿಸ್ಕೊಟ್ಟಿದ್ದೀವಿ. ಇಲ್ಲಿ ಅದೇನಾಗಿದೆ ಗೊತ್ತಿಲ್ಲ. ಪಂಜಾಬ್ ಅವರು ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ದಾರೆ. ಇವತ್ತು ಅವರು ಪಾಯಿಂಟ್ಸ್ ಟೇಬಲ್ ಫಸ್ಟ್ನೇ ಪ್ಲೇಸ್ ಅಲ್ಲಿ ಇರಬೇಕು ಅಂದ್ರೆ SRH ಅಗೇನ್ಸ್ಟ್ ವಿನ್ ಆಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಆ ಪ್ಲೇಸ್ ಅನ್ನ ಬಿಟ್ಕೊಟ್ಟು SRH ಅವರಿಗೆ ಆ ಫಸ್ಟ್ನೇ ಪ್ಲೇಸ್ ಅನ್ನ ಇವತ್ತು ಕೊಡ್ಬೇಕಾಗುತ್ತೆ. ನೋಡ್ಬೇಕು ಯಾವ ತರ ಕಮ್ ಬ್ಯಾಕ್ ಮಾಡ್ಕೊಳ್ತಾರೆ ಏನೋ ಅಂತ. ಅದಾದ್ಮೇಲೆ ಈ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಅದು ಕೂಡ ಸ್ಟ್ರಾಂಗ್ ಇದೆ. ಚಹಲ್, ಅದಾದ್ಮೇಲೆ ಜೆನ್ಸನ್, ಬಾರ್ಟ್ಲೆಟ್, ಆರ್ಸ್ದೀಪ್ ಸಿಂಗ್ ಒಳ್ಳೆ ಬೌಲಿಂಗ್ ಲೈನ್ ಅಪ್ ಕೂಡ ಇದೆ. ಮತ್ತೆ ಈ ಪಿಚ್ ಸ್ವಲ್ಪ ಪೇಸರ್ಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೋಡ್ಬೇಕು ಇವತ್ತು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಪಂಜಾಬ್ ಅವರು ಅಂತ. ಇನ್ನ SRH ಅಲ್ಲಿ ಪಂಜಾಬ್ ನ ಅಗೇನ್ಸ್ಟ್ ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂತ ನೋಡಕ್ ಹೋದ್ವಿ ಅಂದ್ರೆ ಅಭಿಷೇಕ್ ಶರ್ಮನ್ ಸ್ಟಾರ್ಟ್ಸ್ ಪಂಜಾಬ್ ಅಗೇನ್ಸ್ಟ್ ಚೆನ್ನಾಗಿದೆ. ಸುಮಾರು 200 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡ್ತಿದ್ದಾರೆ ಅಗೇನ್ಸ್ಟ್ ಪಂಜಾಬ್. ಇನ್ನ ಇವತ್ತು ಕೂಡ ನೋಡ್ಬೇಕು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಇನ್ನ ಇವ್ರಿಗೆ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಲಾಸ್ಟ್ ಮ್ಯಾಚ್ ಒಂದು ಬೇಗ ಫ್ಲಾಪ್ ಕೂಡ ಆದ್ರು. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡಬಹುದು. ಅದಾದ್ಮೇಲೆ ಇನ್ನ ಹೆನ್ರಿ ಕ್ಲಾಸನ್ ಮತ್ತೆ ಟ್ರಾವಿಸ್ ಹೆಡ್ ನ ಸ್ಟಾರ್ಟ್ಸ್ ಕೂಡ ಈ ಪಿಚ್ ಅಲ್ಲಿ ಮತ್ತೆ ಆ ಪಂಜಾಬ್ ನ ಅಗೇನ್ಸ್ಟ್ ಚೆನ್ನಾಗಿದೆ. ನೋಡ್ಬೇಕನ್ನ ಯಾವ ತರ ಇವತ್ತು ಆಡ್ತಾರೆ ಅಂತ. ಈಗ ಟ್ರಾವಿಸ್ ಹೆಡ್ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ ಬಿಡಿ. ಲಾಸ್ಟ್ ಮ್ಯಾಚ್ ಕೂಡ ಆಡ್ಕೊಟ್ಟಿರೋದ್ರಿಂದ ಹಿಂದಿನ ಮ್ಯಾಚ್ ಕೂಡ ಆಡ್ತಾನೆ ಬರ್ತಾ ಇದಾರೆ. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅವರು ಆಡ್ಬೋದು. ಅದಾದ್ಮೇಲೆ ಈ ಕಡೆ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ ನ ಒಂದು ಸ್ಟಾರ್ಟ್ಸ್ ಕೂಡ ಪಂಜಾಬ್ ಅಗೇನ್ಸ್ಟ್ ಚೆನ್ನಾಗಿದೆ. ಇನ್ನ ಪಂಜಾಬ್ ಅಲ್ಲಿ SRH ಅಗೇನ್ಸ್ಟ್ ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂದ್ರೆ ಶ್ರೇಯಸ್ ಅಯ್ಯರ್ SRH ಅಗೇನ್ಸ್ಟ್ ಇದುವರೆಗೊಂದು 4 ಹಾಫ್ ಸೆಂಚುರಿ ಕೂಡ ಹೊಡೆದ್ರೆ. ಹಾಗಾಗಿ ಅವರ ಸ್ಟಾರ್ಟ್ಸ್ ಕೂಡ ಚೆನ್ನಾಗಿ ಕಾಣ್ತಿದೆ. ಅದಾದ್ಮೇಲೆ ಈ ಕಡೆ ಪ್ರಭು ಸಿಮ್ರಾನ್ ಸಿಂಗ್ ನ ಸ್ಟಾರ್ಟ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದುವರೆಗೂ 350 ರನ್ ಕೂಡ ಚೆಚ್ಚಿ ಬಿಸಾಕಿದ್ದಾರೆ ಸನ್ರೈಸರ್ಸ್ ಅಗೇನ್ಸ್ಟ್. ಅದಾದ್ಮೇಲೆ ಈ ಕಡೆ ಪ್ರಿಯೇಶ್ ಅರನ್ ಸ್ಟಾರ್ಟ್ಸ್ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಇಲ್ಲಿ ಎಷ್ಟೋ ಬಾಲಿಗೆ ಎಷ್ಟು ಹಾಫ್ ಸೆಂಚುರಿನ ಹೊಡೆದು ಬಿಸಾಕಿದ್ರಲ್ಲ. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗಿರೋದ್ರಿಂದ ಇವತ್ತು ಕಮ್ ಬ್ಯಾಕ್ ಮಾಡ್ತಾರಲ್ಲ ಅದೇ ರೀತಿ ಫ್ಲಾಪ್ ಆಗ್ತಾರ ಅಂತ ಕಾದು ನೋಡ್ಬೇಕು. ಇನ್ನ ಚಹಲ್ ನ ಸ್ಟಾಟ್ಸ್ ಕೂಡ SRH ಅಗೇನ್ಸ್ಟ್ ಚೆನ್ನಾಗಿದೆ. ಇದುವರೆಗೂ ಹೆನ್ರಿ ಕ್ಲಾಸನ್ ಸುಮಾರು 3 ಸಲ ಔಟ್ ಕೂಡ ಮಾಡಿ ಬಿಸಾಕಿದ್ದಾರೆ. ಇನ್ನ ಇವತ್ತು ಹೆನ್ರಿ ಕ್ಲಾಸನ್ ಅವರಿಗೆ ಸ್ಟ್ರಗಲ್ ಮಾಡಿದ್ರು ಅಂದ್ರೆ SRH ನ ಬೇಗ ಕಟ್ ಹಾಕ್ಬಹುದು. ಇನ್ನ ಆರ್ಸ್ದೀಪ್ ಸಿಂಗ್ ಇದುವರೆಗೂ SRH ಅಗೇನ್ಸ್ಟ್ ಆಡಿರೋ 11 ಇನ್ನಿಂಗ್ಸ್ ಅಲ್ಲಿ 15 ವಿಕೆಟ್ ಕೂಡ ತೆಗೆದುಕೊಂಡಿದ್ದಾರೆ. ಎಕ್ಸಲೆಂಟ್ ಆದೊಂದು ಸ್ಟಾರ್ಟ್ಸ್ ಕೂಡ ಇದೆ. ಇವತ್ತು ನೋಡ್ಬೇಕು ಯಾವ ತರ ಕಟ್ ಆಗ್ತಾರೆ SRH ಅವ್ರನ್ನ ಅಂತ. ಇನ್ನ ಫೈನಲ್ ಗೆ ಪ್ಲೇಯರ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಮಿಂಚಬಹುದು ಅಂತ ನನಗೆ ಅನಿಸಿದೆ ಅಂದ್ರೆ ಕ್ಲಾಸನ್ ಮತ್ತೆ ಟ್ರಾವಿಸ್ ಹೆಡ್ ಇಬ್ಬರಲ್ಲಿ ಒಬ್ರು ಇವತ್ತು ನಿಯರ್ ಹಾಫ್ ಸೆಂಚುರಿ ಹೊಡಿಬಹುದು ಅಂತ ನನಗೆ ಅನಿಸಿದೆ. ಏನಕ್ಕೆ ಅಂದ್ರೆ ಈಗ ನೋಡ್ಬೋದು ಕ್ಲಾಸನ್ ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಅಂತ ಹೇಳ್ಕೊಳ್ಳೋ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೂಡ ಬರಲಿಲ್ಲ. ಮತ್ತೆ ಇವತ್ತು ಚಹಲಿಂದ ಸ್ವಲ್ಪ ಸರ್ವೈವ್ ಆದ್ರೂ ಕೂಡ ಅಷ್ಟೇ ಚಹಲ್ ಸ್ವಲ್ಪ ಕಾಸ್ಟ್ಲಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಾದ್ಮೇಲೆ ಟ್ರಾವಿಸ್ ಹೆಡ್ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ ಮಿಂಚಬಹುದು. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಇವತ್ತು ಕೂಡ ಅಷ್ಟೇ ಒಂಥರ 50-50 ಪ್ಲೇಯರ್ ಅಂತ ನನಗೆ ಅನಿಸ್ತಾ ಇದೆ. ಒಂದು ಸಲ ಸೆಟ್ ಆದ್ರು ಅಂದ್ರೆ ಫುಲ್ ಬೂಮ್ ಆಗ್ಬಿಡ್ತಾರೆ. ಅವ್ರೇಂದ್ರು ಔಟ್ ಆದ್ರು ಅಂದ್ರೆ ವಿತಿನ್ 15 ರನ್ ಒಳಗೆ ಔಟ್ ಆಗ್ತಾರೆ. ಅದು ನಿಮ್ಗೂ ಕೂಡ ಗೊತ್ತು. ಲಾಸ್ಟ್ ಮ್ಯಾಚ್ ಅಷ್ಟಕ್ಕೇನು ಔಟ್ ಕೂಡ ಆಗಿದೆ 11 ರನ್ ಎಷ್ಟಕ್ಕೆ ಔಟ್ ಕೂಡ ಆದ್ರಲ್ಲ. ಸೊ ಅಷ್ಟೊಂದೊಳಗೆ ಔಟ್ ಕೂಡ ಆಗ್ತಾರೆ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಹರ್ಷಲ್ ಪಟೇಲ್ ಮತ್ತೆ ಪ್ಯಾಟ್ ಕಮಿನ್ಸ್ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ಇನ್ನ ಪಂಜಾಬ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ ಪ್ರಭು ಸಿಮ್ರಾನ್ ಸಿಂಗ್ ಮತ್ತೆ ಶ್ರೇಯಸ್ ಸರ್ ನಿಂತ್ಕೊಂಡು ಆಡ್ತಾರೆ ಅಂತ ನನಗೆ ಅನಿಸ್ತದೆ. ಅದಾದ್ಮೇಲೆ ಪ್ರಿಯೇಶ್ವರಿಯ ಮೇಲೆ ಮತ್ತೆ ಹೋಪ್ ನಂಗೆ ಬರ್ತಾ ಇಲ್ಲ. 50-50 ಪ್ಲೇಯರ್ ಅಂತ ಕೂಡ ಅನಿಸ್ತಾ ಇದೆ. ಅದೇ ಈ ಅಭಿಷೇಕ್ ಶರ್ಮಾ ಅವರೆಲ್ಲ ಇದೆಲ್ಲ ಯಾವ ತರ ಅದೇ ತರ ಪ್ಲೇಯರ್ ಇವರು ಕೂಡ ಆಗ್ಬೋದು. ಆಡಿದ್ರು ಅಂದ್ರೆ ಚೆಸ್ತಾರೆ, ಫ್ಲಾಪ್ ಆದ್ರು ಅಂದ್ರೆ ವಿತಿನ್ 20 ರನ್ಸ್ ಒಳಗೆ ಅವರು ಔಟ್ ಆಗೋ ಚಾನ್ಸಸ್
ಜಾಸ್ತಿ ಇರುತ್ತೆ ಪ್ರಿಯಾಶಾರ್ಯ. ಇನ್ನ ಆರ್‌ದೀಪ್ ಸಿಂಗ್ ಮತ್ತೆ ಚಹಲ್ ನ ಸ್ಟಾಟ್ಸ್ ಹೈದರಾಬಾದ್ ಅಗೇನ್ಸ್ಟ್ ಚೆನ್ನಾಗಿರೋದ್ರಿಂದ ಅವರಿಗೆ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕಾ ವಿಕೆಟ್ ಗಳು ಬಿದ್ದೇ ಬೀಳುತ್ತೆ. ಇನ್ನ ಫೈನಲ್ ಗೆ ಮ್ಯಾಚ್ ವಿನ್ನರ್ ಯಾರಾಗ್ತಾರೆ ಅಂತ ಹೇಳಕ್ ಹೋದ್ವಿ ಅಂದ್ರೆ, ಸೊ ನಾನು ಅವಾಗಲೇ ನಿಮ್ಗೆ ಹೇಳಿದೆ ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ ಕೂಡ ಆಗುತ್ತೆ ಅಂತ. ಹಾಗಾಗಿ ಈ ಪ್ರಿಡಿಕ್ಷನ್ ನಾನು ಟೆಲಿಗ್ರಾಮ್ ಅಲ್ಲಿ ಆಫ್ಟರ್ ಟಾಸ್ ಆದ್ಮೇಲೆ ಪ್ರೊವೈಡ್ ಕೂಡ ಮಾಡ್ತೀನಿ. ಟೆಲಿಗ್ರಾಮ್ ಲಿಂಕ್ ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಅಲ್ಲಿ ಪಿನ್ ಕೂಡ ಮಾಡಿದೀನಿ. ಚೆಕ್ ಮಾಡಿ ಚಾನಲ್ಗೆ ಜಾಯ್ನ್ ಆಗಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.